ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸುಗಂಧ ತೈಲ ಬಹು ಅಮೂಲ್ಯ. ರೀಪ್ರಿಂಟ್ಸ್ ಪುಟ 3534, ಪುಟದ ಸಂಖ್ಯೆ 106. ಸಾಮಾಜಿಕ ಜೀವಿತದಲ್ಲಿನ ಯೇಸು. ಒಡೆಯನು ಆಡಿದ ಜ್ಞಾನಪೂರ್ಣವಾದ ಹಾಗೂ ಪ್ರೀತಿಮಯವಾದ ಮಾತುಗಳು ಲಿಖಿತವಾಗಿರುವುದಿಲ್ಲವಾದರೂ ಉತ್ತಮವಾದ ಬರಹಗಾರರ ಆಧಾರದ ಮೂಲಕವಾಗಿ ನಮಗೆ ತಿಳಿದು ಬರುವುದೇನೆಂದರೆ, ಒಬ್ಬ ಒಳ್ಳೆಯ ಮನುಷ್ಯನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ಪದಾರ್ಥಗಳನ್ನು ತರುವನೆಂಬುವುದು, ಮತ್ತು ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಡುವುದೆಂಬುವುದು. ಆದುದರಿಂದ ನಾವು ತಿಳಿಯಬಹುದಾದದ್ದು ಏನೆಂದರೆ, ಆ ದಿನವನ್ನು ಹರಟೆಯ ಮಾತುಗಳಿಂದಲೂ ವರ್ತನೆಗಳಿಂದಲೂ ಕಳೆಯದೆ ಅದರಲ್ಲೇ ವಿಶ್ರಮಿಸಿಕೊಂಡವರಾಗಿ ಸೂಕ್ತ ಮನೋಭಾವದ ಹೃದಯಕ್ಕೆ ಅನುಸಾರವಾದ ಆತ್ಮ ಸಂಬಂಧವಾದ ಹರ್ಷ ಆನಂದಗಳಿಂದ ಆ ದಿನವನ್ನು ಕಳೆದಿರಬಹುದೆಂಬುವುದು. ಇದೇ ನಿಯಮವು ಕರ್ತನ ಹಿಂಬಾಲಕರೆಲ್ಲರಿಗೂ ಅನ್ವಯವಾಗುವುದು. ಅವರು ಎಲ್ಲೇ ಇರಬಹುದು, ಅವರ ವೃತ್ತಿ ಅಥವಾ ಸನ್ನಿವೇಶಗಳು ಎಂಥದ್ದೇ ಆಗಿರಬಹುದು, ತಮ್ಮ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ಸಂಗತಿಗಳನ್ನು ಹೊರಗೆ ತರಲು ಸಾಧ್ಯವೇ ಹೊರತು ಬೇರೇನೂ ತರಲು ಸಾಧ್ಯವಾಗದು. ಅಲ್ಲದೆ ಯಾವನಾದರೂ ಇನ್ನಾವುದೇ ಮನಸ್ಸುಳ್ಳವನಾಗಿದ್ದಲ್ಲಿ ಅವನು ಎಚ್ಚರಿಕೆಯಿಂದಿದ್ದು ತಲೆಯಲ್ಲಿರುವ ತೊಡಕನ್ನು ಮಾತ್ರವಲ್ಲದೆ ಹೃದಯದಲ್ಲಿನ ತೊಡಕನ್ನು ತಿದ್ದಿ ಸರಿಪಡಿಸಿಕೊಳ್ಳಲಿ. ಲಾಜರನಿಗೂ ಮತ್ತು ಆತನ ಅಕ್ಕಂದಿರಿಗೂ ಯೇಸುವಿನ ಕಡೆಗಿದ್ದ ಪ್ರೀತಿಪೂರ್ಣವಾದ ಮನೋಭಾವವನ್ನು ನಾವು ವಿವರಿಸಿ ಹೇಳುವುದಕ್ಕಿಂತಲೂ ಉತ್ತಮವಾಗಿ ಕಲ್ಪಿಸಿಕೊಳ್ಳಲು ಸಾಧ್ಯ. ಲಾಜರನನ್ನು ಸಮಾಧಿಯಿಂದ ಹೊರಗೆ ಮಾಡಿದಾತನನ್ನು ಅವರು ಅತ್ಯುತ್ತಮನೆಂದು ಎಣಿಸಿ ಗೌರವಿಸಿದ್ದರು. ಆತನು ತನ್ನ ಮೆಸ್ಸಿಯನ ಗುಣ ಸ್ವಭಾವವನ್ನು ತೋರ್ಪಡಿಸಿ ತನ್ನಲ್ಲಿ ಪುನರುತ್ಥಾನದ ಹಾಗೂ ಉಜ್ಜೀವಿಸುವಂತೆ ಮಾಡುವ ಶಕ್ತಿ ಇರುವುದೆಂಬುದನ್ನು ಪ್ರದರ್ಶಿಸಿದ್ದನು. ಇದು ಬಹುಶಃ ಆ ಮಹಾಘಟನೆಯ ನಂತರ ಕರ್ತನು ಬೆಥಾನ್ಯದ ಮನೆಗೆ ನೀಡಿದ ಮೊದಲನೆಯ ಭೇಟಿಯಾಗಿರುವ ಸಂಭವವಾಗಿತ್ತು.